ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಾವ್ಯ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಇದು ಮಾರ್ನಿಂಗ್ದು ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಸ್ಪೆಷಲ್ ಈ ಒಂದು ದಿನದ ಲಾಗು ನೋಡಿ. ಫಸ್ಟು ದೇವ್ರ ಮನೆಗೆ ಹೋಗಿ ಕೈಯೆಲ್ಲ ಮುಗಿದು ನೆಕ್ಸ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಆ ಒಂದು ಹೂವು ಇತ್ತಲ್ಲ, ತುಂಬಾ ಸ್ಪೆಷಲ್ಲು ಆ ಹೂವು, ಅದನ್ನು ಬಾಗಿಲಿಗೆ ಇಟ್ಬಿಟ್ಟು ಬಾಗಿಲು ಪೂಜೆ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡೋಣ ಅಂತ ಕಿಚನಿಗೆ ಬಂದೆ. ಇವತ್ತು ಚಪಾತಿ ಮತ್ತು ಬದನೆಕಾಯಿ ಅಂದರೆ ಮುಳುಗಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅದ್ರ ಪಲ್ಯ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಹೇಗಿತ್ತು, ನಾನು ಯಾವ ರೀತಿ ಬದನೆಕಾಯಿ ಪಲ್ಯ ಮಾಡ್ತೀನಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ನಾನು ತುಂಬ ಜಾಸ್ತಿ ಬದನೆಕಾಯಿ ಇತ್ತು ಅಂತ ಅಂದ್ಬಿಟ್ಟು ನಾನು ಈ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ. ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಸಾಸಿವೆ, ನೆಕ್ಸ್ಟು ಕರಿಬೇವಿನ ಸೊಪ್ಪು, ಒಂದು ಗೆಡ್ಡೆ ಆಗುವಷ್ಟು ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ. ಇದು ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಬ್ರೌನಿಷ್ ಕಲರ್ ಬರೋ ಥರ ಈರುಳ್ಳಿ ಫ್ರೈ ಆಗಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ನಾವು ಫಸ್ಟೇ ಎಣ್ಣೆ ಕಾದ ತಕ್ಷಣ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದರೆ ಅದು ಚಿಟ ಚಿಟ ಅಂತ ಸಿಡಿಯುತ್ತೆ. ಸೊ ಹಾಗಾಗಿ ಅದು ಸ್ಕಿನ್ನಿಗೆ ಸಿಡಿದ್ರೆ ಕಷ್ಟ ಅಂತ ಅಂದ್ಬಿಟ್ಟು, ಏಕೆಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇಮ್ಮಿಡಿಯೇಟಾಗಿ ಎಣ್ಣೆ ಕಾಯ್ದಾದ್ಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕಿ ನನ್ನ ಸ್ಕಿನ್ ಸ್ವಲ್ಪ ಆಯಿಲು ಅದಕ್ಕೆ ಸ್ಕಿನ್ನಿಗೆ ಹಾರಿ ಅದು ಸ್ವಲ್ಪ ಅಲ್ಲಿ ಮಾರ್ಕು ಅದೇ ಥರ ಉಳಿದಿದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಎಲ್ಲ ಆಯಿತು. ನಾನು ಅದಕ್ಕೆ ಒಂದು ಟೊಮೊಟೊನ ಸಹ ಸೇರಿಸ್ಕೊಂಡು ನೀಟಾಗಿ ಅದನ್ನು ಬೇಯಿಸ್ಕೊಂಡು ಫೈನಲ್ಲಾಗಿ ನಾನು ಬದನೆಕಾಯಿ ಎಲ್ಲ ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಒಂದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗಲೇ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡ್ರೆ ಬೇಗನೆ ಈ ಒಂದು ಮುಳುಗಾಯಿ ಅಂತ ಏನು ಹೇಳ್ತೀವಿ ಅದು ನೀಟಾಗಿ ಬೇಗ ಬೇಯುತ್ತೆ ಅನ್ನೋದು ಒಂದು ಹಿರಿಯರು ಹೇಳಿದಂಥ ಮಾತು. ಸೊ ಅದನ್ನು ಹಾಕಿದರೆ ತುಂಬಾ ಸಾಫ್ಟಾಗಿ ಬೇಗ ಬೇಯುತ್ತೆ ಅನ್ನೋದು. ಸೊ ಅದಕ್ಕೋಸ್ಕರ ನಾವು ಆವಾಗಲೇ ಸಾಲ್ಟ್ ಹಾಕಿ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಆವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಏಕೆಂದರೆ ಸಾಫ್ಟ್ ಬರುತ್ತೆ. ಇಲ್ಲಾಂದರೆ ನಾವು ಮಿಕ್ಸ್ ಕೊಡಲಿಲ್ಲ ಅಂತಂದರೆ ಅದು ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ಇತ್ತ ಸೈಡು ನಾನು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಫಸ್ಟು ನನಗೆ ಚಪಾತಿ ಮಾಡೋಕ್ಕೇನು ಬರ್ತಾ ಇರಲಿಲ್ಲ. ಇವಾಗ ಮದುವೆ ಆದಮೇಲೆ ಇಮ್ಮಿಡಿಯೇಟಾಗಿ ಅಂದರೆ ಆಟೋಮೆಟಿಕ್ಕಾಗಿ ರೂಢಿ ಆಗೋಗಿದೆ. ಚಪಾತಿ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ಒಂದೊಂದಾಗಿ ಚಪಾತಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ತೈತೆ. ಆವಾಗವಾಗ ಚಪಾತಿ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಆ ಒಂದು ಪಲ್ಯನ ಆವಾಗವಾಗ ಮಿಕ್ಸ್ ಮಾಡ್ತಾಯಿದ್ದೆ. ಅದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡೆ. ಯಾಕೆ ಅಂತಂದರೆ ನಮ್ಮನೇಲಿ ಮಾಡಿಸಿರೋಂಥ ಚಿಲ್ಲಿ ಪೌಡರು ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ 1.5 ಸ್ಪೂನ್ ಹಾಕ್ಕೊಂಡೆ. ನಿಮ್ಮ ಮನೇಲಿ ಖಾರ ಏನಾದರೂ ಜಾಸ್ತಿ ಇದ್ದರೆ ಕಡಿಮೆ ಯೂಸ್ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂತ ಅಂದರೆ ಅದು ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಒಮ್ಮೆ ಟ್ರೈ ಮಾಡಿ. ಫೈನಲ್ಲಾಗಿ ಚಪಾತಿ ಎಲ್ಲ ಮಾಡಿ ರೆಡಿ ಆಯಿತು. ಇವಾಗ ಮಕ್ಕಳನ್ನ ರೆಡಿ ಮಾಡಬೇಕು. ಸಂಜೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಬೇಗನೆ ಆಫೀಸ್ ಮುಗಿಸ್ಕೊಂಡು ನಾವು ಊರಿಗೆ ಹೋದ್ವಿ ನೋಡಿ. ಊರಿಗೆ ಹೋದ ತಕ್ಷಣ ಮಕ್ಕಳುಗಳು ಟೆರೆಸ್ ಮೇಲೆ ಹೋಗಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ತುಂಬಾ ಎಂಜಾಯ್ ಮಾಡ್ತಾರೆ ಊರಿಗೆ ಹೋದರೆ. ಇವತ್ತು ಸಂಜೆ ಅಂದರೆ ನಮ್ಮ ಊರಿನ ಶನಿದೇವರ ದೇವಸ್ಥಾನದ ಜಾತ್ರೆ ಇದೆ, ಅದಕ್ಕೋಸ್ಕರ ನಾವು ಬೇಗ ಹೋದ್ವಿ. ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡಿದ್ವಿ, ಅಂದರೆ ಪಾಯಸ ಮಾಡಿದ್ವಿ. ಸೊ ಅದೆಲ್ಲ ಪೂಜೆ ಎಲ್ಲ ಮಾಡಬೇಕು. ಫಸ್ಟೇ ನಾವು ಏನೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಸಹ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲನೂ ಮಾಡಬೇಕಾಗುತ್ತೆ. ಸೊ ನಾವು ಅದನ್ನು ಕೂಡ ಮಾಡಿದ್ವಿ ನೋಡಿ. ಇದು ನಮ್ಮ ಊರಿಗೆ ಹೋಗ್ತೀವಲ್ಲ, ಅಲ್ಲಿ ನಮ್ಮ ಮನೆದು ದೇವ್ರ ಮನೆ ಇದು. ಸಿಂಪಲ್ಲಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ವಾರ ಎಲ್ಲನೂ ಮಾಡಿಬಿಟ್ಟು ಆ ದಿನ ಫುಲ್ಲು ನೀಟಾಗಿ ಅವತ್ತು ಅಂದರೆ ನಾವು ಫಸ್ಟು ಮನೆಯಲ್ಲೇ ನೀಟಾಗಿ ಪೂಜೆ ಎಲ್ಲನೂ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಬೇಗನೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಹೋಗಲಿಲ್ಲ ಅಂತ ಅಂದರೆ ನಮ್ಮ ಮನಸ್ಸಿಗೆ ಅಂದರೆ ಒಂದು ದೇವರ ಕಾರ್ಯಕ್ಕೆ, ಒಂದು ದೇವ್ರ ಪೂಜೆಗೆ ಹೋಗ್ಬೇಕಂತ ಅಂದರೆ ಫಸ್ಟು ನಮ್ಮ ಮನೆಯಲ್ಲಿರೋ ದೇವ್ರನ್ನೆಲ್ಲ ಆ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡಿ
ಪ್ರತಿಯೊಂದನ್ನು ನಾವು ವಾರ ಯಾವ ರೀತಿ ಮಾಡ್ತೀವಿ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನೆಕ್ಸ್ಟ್ ಏನೇ ಒಂದು ಇದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಆ ಥರ ಈ ಒಂದು ರೂಢಿ ಇರುತ್ತೆ. ಸೊ ಎಲ್ಲರೂ ನಿಷ್ಠೆಯಿಂದ ಈ ಒಂದು ಪೂಜೆ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಇಲ್ಲಿ ಜಾತ್ರೆ ನಡೀತಾ ಇದೆ. ಇದು ನಮ್ಮ ಊರಲ್ಲಿರುವ ಶನಿದೇವರ ದೇವಸ್ಥಾನ. ನೈಟ್ ಟೈಮ್ ನಡೆಯುತ್ತೆ. ಇಲ್ಲಿ ನಾಟಕ ಮತ್ತು ಜಾತ್ರೆ ಉತ್ಸವ ಅನ್ನದಾನ ಎಲ್ಲ ಇತ್ತು. ಸೊ ದೇವರ ದರ್ಶನಕ್ಕೆ ಅಂತ ನಾವು ಫುಲ್ ಫ್ಯಾಮಿಲಿ ಹೋದ್ವಿ. ಫಸ್ಟು ತುಂಬ ಲೇಟಾಗಿತ್ತು. ಅದೆಲ್ಲ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲರೂ ಸಹ ಅಂದರೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಡಬೇಕಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರೂ ಸೇರಿ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇವಾಗ ಪೂಜೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇದೆ ನಮ್ಮ ಊರಿನ ಶನಿದೇವರ ದೇವಸ್ಥಾನ. ಫಸ್ಟ್ ಎಂಟ್ರೆನ್ಸಲ್ಲಿ ಹೋಮ ಎಲ್ಲ ಮಾಡಿದರು. ಅಲ್ಲಿ ಒಂದು ಸ್ವಲ್ಪ ಕೈ ಎಲ್ಲ ಮುಗಿಬಿಟ್ಟು ನೆಕ್ಸ್ಟು ದೇವಸ್ಥಾನದ ಗರ್ಭಗುಡಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಗೀತಾ, ನಮ್ಮ ಮನೆಯವರು, ನೆಕ್ಸ್ಟು ನನ್ನ ಮೈದುನ ಎಲ್ಲರೂ ಸಹ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದರು. ಎಲ್ಲರೂ ಸಹ ಒಟ್ಟಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ನೋಡಿ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬಾ ಶನಿದೇವರು ಅಂತಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ಪವರ್ಫುಲ್ ದೇವರು ಅಂತ ನಿಮ್ಮೆಲ್ರಿಗೂ ಗೊತ್ತು. ನೋಡಿ ಎಲ್ಲರೂ ತುಂಬಾ ರಶ್ ಇತ್ತು. ಆಲ್ರೆಡಿ ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದಲೇ ಈ ಒಂದು ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ತುಂಬ ಜನ ಬಂದು ದರ್ಶನ ಮಾಡಿ ದೇವರ ಪ್ರಸಾದ ಎಲ್ಲನೂ ನೀಟಾಗಿ ತಗೊಂಡು ಅವರು ಹೋಗಿದ್ರು. ತುಂಬ ಜನ ಹೋಗ್ಬಿಟ್ಟು ಮತ್ತೆ ವಾಪಸ್ಸು ಅಲ್ಲಿ ಡ್ರಾಮಾ ನಡೀತಿತ್ತಲ್ಲ, ಸೊ ಅಲ್ಲಿಗೆ ಬಂದಿದ್ದರು. ನಾವು ಕರೆಕ್ಟು ಟೈಮಿಗೆ ಹೋದ್ವಿ. ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಡು ಹೋಗ್ಬೇಕಾಯ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನೋಡಿ ನಮ್ಮ ದೇವಸ್ಥಾನದ ಅಂದರೆ ನಮ್ಮ ಊರಿನ ಶನಿದೇವರ ದೇವಸ್ಥಾನದ ಸೊ ಯಾವ ರೀತಿ ಮಾಡಿದ್ದಾರೆ ಪೂಜೆ ಹೋಮ ಎಲ್ಲ ಅಂತ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಈ ಒಂದು ಪೂಜೆ ಆಗಿತ್ತು. ನಮಗೂ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನಮಗೂ ಹೋಗೋ ಭಾಗ್ಯ ಸಿಕ್ತು. ಪ್ರತಿ ವರ್ಷವೂ ಈ ಒಂದು ಜಾತ್ರೆ ನಡೆಯುತ್ತೆ. ಸೊ ನಾನು ಎಲ್ಲ ಟೈಮಲ್ಲೂ ಯಾಕೆ ಗೊತ್ತಿಲ್ಲ ಆಬ್ಸೆಂಟ್ ಆಗ್ತಾಯಿದ್ದೆ. ಈ ಒಂದು ದೇವರ ಉತ್ಸವಕ್ಕೆ ನಾನು ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ತುಂಬಾ ಚೆನ್ನಾಗಿತ್ತು. ದೇವರ ದರ್ಶನ ಎಲ್ಲ ಮಾಡಿದ್ವಿ. ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಾವು ಪ್ರತಿ ಸಲ ಊರಿಗೆ ಹೋದಾಗ ನಮ್ಗೆ ಇಷ್ಟ ಆದಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗೆಲ್ಲ ಸೊ ಈ ಒಂದು ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ತೀವಿ, ದರ್ಶನ ಪಡ್ಕೊಂಬರ್ತೀವಿ. ನೆಕ್ಸ್ಟು ಹಬ್ಬಗಳಲ್ಲೆಲ್ಲ ಈ ಒಂದು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲನೂ ಮಾಡಿಸ್ಕೊಂಬರ್ತೀವಿ. ಸೊ ನೋಡಿ ಯಾವ ರೀತಿ ದೇವರ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬಾ ನಾವೇನು ಅಂದ್ಕೊಂಡ್ರು ಶನಿದೇವರು ನಿಮಗೆ ಗೊತ್ತೇ ಅಲ್ವಾ, ತುಂಬಾ ಪವರ್ಫುಲ್ ಈ ಒಂದು ದೇವರು. ಕಟ್ಟುನಿಟ್ಟಾಗಿ ಈ ಒಂದು ದೇವರ ಪೂಜೆ ಮಾಡಬೇಕು. ಮತ್ತು ಯಾರಾದರೂ ವ್ರತ ಮಾಡಬೇಕಾದ್ರೂ ಆದಷ್ಟು ಕಟ್ಟುನಿಟ್ಟಾಗಿ ಇವರ ಒಂದು ಪೂಜೆನ ಮಾಡಬೇಕಾಗುತ್ತೆ. ನಾವು ಕೂಡ ಮನೆಯಲ್ಲಿ ನೀಟಾಗಿ ಪೂಜೆ ಎಲ್ಲನ ಮಾಡಿಕೊಂಡು ಬಂದಿದ್ವಿ. ಸೊ ಏನೂ ಒಂದು ಪ್ರಾಬ್ಲಮ್ ಏನೂ ಆಗಲಿಲ್ಲ. ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಅನಿಸುತ್ತೆ. ಪೂಜೆನೂ ಸಹ ಆಯ್ತಾ ಇದೆ. ನೋಡಿ ಇಲ್ಲಿ ಮಂಗಳಾರತಿ ಎಲ್ಲ ಮಾಡ್ತಿದ್ದಾರೆ. ನಮಗೂ ಕೂಡ ಮಂಗಳಾರತಿ ಸಿಕ್ತು. ನಾನು ನನ್ನ ಮಕ್ಕಳು ಇದೆ ಫಸ್ಟ್ ಟೈಮು. ನಾನು ಇಷ್ಟು ವರ್ಷ ಮದುವೆ ಆಗಿ ಏನೋ ಒಂದು ರೀಸನ್ ಗೊತ್ತಿಲ್ಲ, ಏನಕ್ಕೆ ಹೋಗೋಕ್ಕಾಗಿಲ್ಲ ನಾನು ಆ ಒಂದು ಜಾತ್ರೆ ಟೈಮಲ್ಲಿ ಅಂತ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ಹೋಗಿ ತುಂಬಾ ಖುಷಿ ಆಯಿತು. ಮಕ್ಕಳುಗಳು ತುಂಬಾ ಖುಷಿಪಟ್ಟರು. ಎಲ್ಲ ಆಯಿತು. ಎಲ್ಲರೂ ನಾವು ಹಣ್ಣು ಕಾಯಿ ಎಲ್ಲನೂ ತೊಗೊಬಂದಿದ್ವಿ. ನಾವು ಕೂಡ ಹಣ್ಣು ಕಾಯಿ ಎಲ್ಲನೂ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲನೂ ತೊಗೊಂಡು ಎಲ್ಲ ದೇವ್ರನ್ನ ಪ್ರದಕ್ಷಿಣೆ ಹಾಕಿದ್ವಿ. ಇಲ್ಲಿ ನೋಡಿ ದೇವ್ರದು ಪೂಜೆ ಸಹ ನಾವು ಮಾಡಿದ್ವಿ. ಎಲ್ಲರೂ ಮಕ್ಕಳು ಎಲ್ಲ ಸೇರಿ ಪೂಜೆ ಮಾಡಿದ್ವಿ. ಫೈನಲ್ಲಾಗಿ ಅಲ್ಲಿ ಪ್ರಸಾದ ಇತ್ತು. ಊಟ ಎಲ್ಲನೂ ಅರೇಂಜ್ ಮಾಡಿಸಿದ್ರು, ಊಟ ಮಾಡಿದ್ವಿ. ಆಮೇಲೆ ನಾಟಕ ಎಲ್ಲ ಅಂದರೆ ಡ್ರಾಮಾ ಎಲ್ಲ ಇತ್ತು. ಅಲ್ಲಿ ನಾಟಕ ಎಲ್ಲ ತುಂಬ ಜನ ಒಂದು ಆ ನಾಟಕನೆಲ್ಲ ನೋಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ನಾಟಕ ಎಲ್ಲನೂ ನೋಡಿದ್ವಿ. ಆಮೇಲೆ ಸ್ವಲ್ಪ ಲೇಟ್ ಆಯಿತು. ಅಲ್ಲೇ ತುಂಬ ಟೈಮ್ ಆಗೋಗಿತ್ತು ನಾಟಕ ಎಲ್ಲ ನೋಡಿ. ಚಳಿ ಬೇರೆ ತುಂಬಾ ಚಳಿ ಆಗ್ತಾಯಿತ್ತು ಔಟ್ಸೈಡ್ ಅಲ್ವಾ, ಹಂಗಾಗಿ ನಮ್ಮ ಮಕ್ಕಳು ಬೇರೆ ನಮ್ಮ ಹೋಗೋಣ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ನಾವು ಹಾಗಾಗಿ ಎಲ್ಲ ಆ ಒಂದು ದೇವರ ಉತ್ಸವ ಮತ್ತು ಡ್ರಾಮಾ ನೆಕ್ಸ್ಟು ಒಂದು ದೇವರ ಪ್ರಸಾದ ಎಲ್ಲದೂ ಸಿಕ್ತು. ಕಳಿಂಗ ರಾಜ್ಯಕ್ಕೆ ಹೋಗಿದೆ. ಕಳಿಂಗ ರಾಜ್ಯದ ಸತ್ಯವಂತನು ಸರಿ ಟೈಮ್ ಆಗಿದೆ ಹೋಗೋಣ ಮನೆಗೆ ಅಂತ ಎಲ್ಲರೂ ಡಿಸೈಡ್ ಮಾಡಿಬಿಟ್ಟು ಹೊರಟು ಬಂದ್ವಿ. ನೋಡಿದರೆ ಆವಾಗ ಟೈಮ್ ಬಂದುಬಿಟ್ಟು 11:30 ಆಗಿತ್ತು ನೈಟು. ತುಂಬಾ ಟೈಮ್ ಆಗಿತ್ತು. ಆವಾಗ ಕಾರಲ್ಲಿ ಹೋಗೋಣ ಅಂತ ಬಂದರೆ ಕಾರ್ ಯಾಕೋ ಸ್ಟಾರ್ಟೇ ಆಗಲಿಲ್ಲ. ಅಲ್ಲೇ
ಸುಮಾರು ಹೊತ್ತು ಟೈಮು ವೇಸ್ಟ್ ಆಗೋಯಿತು. ಲಾಸ್ಟಿಗೆ ಒಂದು 12:30 1 o'clock ಆಯಿತು ನಾವು ಮನೆಗೆ ಬರೋವಷ್ಟೊತ್ತಿಗೆ. ಅಂದರೆ ಅದು ಕಾರು ಸ್ಟಾರ್ಟ್ ಆಗಲಿಲ್ಲ. ನಾವು ಇನ್ನೊಂದು ಸಲ ಮನೆ ಹತ್ರ ಹೋಗ್ಬಿಟ್ಟು ಇನ್ನೊಂದು ಕಾರ್ ತೊಗೊಂಡು ಹೋಗಬೇಕಾಯಿತು. ಇದಾಗಿತ್ತು ಇವತ್ತಿನ ರೂಟೀನ್. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.